ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಒಂದು ಬಿ.ಎಡ್ ಮತ್ತೆ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು ಅಂತ ತಿಳಿಸ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಟಿ.ಇ.ಟಿ 2025 ಏನಿದೆಯಲ್ಲ, ಸೊ ಈ ಒಂದು ಟಿ.ಇ.ಟಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ 2025ರಲ್ಲಿ ಅರ್ಜಿ ಕೂಡ ಆಹ್ವಾನ ಆಗಿರೋದಾಗಿರುತ್ತೆ. ಅಕ್ಟೋಬರ್ 23ನೇ ತಾರೀಕಿನಿಂದ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್‌ಗಳು ಶುರುವಾಗಿದ್ದು, ಸಾಕಷ್ಟು ವಿದ್ಯಾರ್ಥಿ ಏನು ಮಾಡ್ತಿದ್ದಾರೆ ಅಂದ್ರೆ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಅರ್ಜೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಒಂದು ಆತುರದಲ್ಲಿ ಇದೀರ, ಅಪ್ಲಿಕೇಶನ್ ಹಾಕ್ಕೊಳ್ಳೋಣ ಬೇಗ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಅಪ್ಲಿಕೇಶನ್ ಹಾಕಬೇಕು ನಿಜ. ಸೊ ಅಪ್ಲಿಕೇಶನ್‌ಗೆ ದಿನಾಂಕಗಳನ್ನ ಕೂಡ ಕೊಟ್ಟಿದ್ದಾರೆ. ನವೆಂಬರ್ ತಿಂಗಳ 9ನೇ ತಾರೀಕಿನ ತನಕ ಅರ್ಜಿ ಹಾಕ್ಬೋದು ಅಂತ ಹೇಳಿದ್ದಾರೆ. ಕೊನೆಯ ದಿನಾಂಕದ ತನಕ ಅಂತೂ ಕಾಯಬೇಡಿ, ಬೇಗನೆ ಅಪ್ಲಿಕೇಶನ್ ಹಾಕಿ. ಆದರೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಒಂದು ಸೂಚನೆ ಇರುವಂತದ್ದಾಗಿರುತ್ತೆ. ಅದರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಮಿಸ್ಟೇಕ್‌ಗಳೇನಿದಾವಲ್ಲ, ಇಲಾಖೆಯವರು ತಿಳಿಸಿರುವಂತ ಮಿಸ್ಟೇಕ್ ಏನಾಗಿರುತ್ತೆ, ನಂತರದಲ್ಲಿ ಈ ಮಿಸ್ಟೇಕ್ಸ್‌ಗಳನ್ನ ಮಾಡಿದಾಗ ನಿಮ್ಮ ಒಂದು ಸರ್ಟಿಫಿಕೇಟ್ ಏನಿರುತ್ತಲ್ಲ, ನೀವು ಟಿ.ಇ.ಟಿನ ಕ್ಲಿಯರ್ ಮಾಡಿದ್ರು ಕೂಡ ನಿಮಗೆ ಮುಂದೆ ಒಂದು ಸಮಸ್ಯೆಗಳಾಗುವಂತದ್ದಾಗಿರುತ್ತೆ. ಸೊ ಮತ್ತೆ ಅಪ್ಲಿಕೇಶನ್ ಹಾಕದ ಸಂದರ್ಭದಲ್ಲಿ, ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ ಆಗಿರಬಹುದು, ಬೇರೆ ಬೇರೆ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಕೊಟ್ಟಿರುವಂತಹ ಸೂಚನೆಯನ್ನು ಹಾಗೆ ಅಭ್ಯರ್ಥಿಗಳಿಗೆ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಎಕ್ಸ್‌ಪ್ಲೇನ್ ಮಾಡ್ತಿದ್ವಿ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ, ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಸಿಗ್ತಿರುತ್ತೆ. ಅದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ನೋಡ್ತಿದ್ದೀವಿ ಅಂತಕ್ಕಂಥವ್ರು ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ. ಉಚಿತ ಆಗಿರುತ್ತೆ ಇದು ಅಂತ ತಿಳಿಸ್ತಾ, ಹಾಗೆ ಏನಾದ್ರು ಪ್ರಶ್ನೆ, ಡೌಟ್ಸ್ ಇದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಕನ್ನಡ ವೇದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್‌ನಲ್ಲಿ ಅಭ್ಯರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಆ ಮುಖಾಂತರದಲ್ಲಿ ಏನಾದ್ರು ಪ್ರಶ್ನೆ, ಡೌಟ್ಸ್ ಇನ್ನೊಂದು ಮತ್ತೊಂದು ಇದ್ರೆ ನಂತರದಲ್ಲಿ ಒಂದು ದಿನಗಳಲ್ಲಿ ಒಂದು ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಟಿಪ್ಸ್‌ಗಳಾಗಿರಬಹುದು, ಒಂದು ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಆಫಿಷಿಯಲ್ ನೋಟಿಫಿಕೇಶನ್ ಆಗಿರಬಹುದು, ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಕ್ವೆಶ್ಚನ್ ಪೇಪರ್ ಆಗಿರಬಹುದು, ಇದರ ಎಲ್ಲ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳುವಂತ ಒಂದು ಇನ್ಸ್ಟಾಗ್ರಾಮ್ ಅಭ್ಯರ್ಥಿಗಳಿಗೆ ಅಲ್ಲಿ ಸಿಗ್ತಿರುತ್ತೆ. ಒಂದು ಲಿಂಕ್ ಕೂಡ ಬ್ರಾಡ್‌ಕಾಸ್ಟ್ ಅಲ್ಲಿ ಅಪ್ಲೋಡ್ ಆಗ್ತಿರ್ತವೆ, ಅದನ್ನ ವೀಕ್ಷಣೆ ಮಾಡಬಹುದಾಗಿರುತ್ತೆ ನೀವು ಅಂತ ಹೇಳ್ತಾ, ಇವಾಗ ಒಂದೊಂದಾಗಿ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾನು ಟಿ.ಇ.ಟಿಗೆ ಸಂಬಂಧಪಟ್ಟಂತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್‌ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಒಂದು ಸೂಚನೆ ಇತ್ತು ಅಂತ ಹೇಳ್ಬೋದಾಗಿರುತ್ತೆ. ಈ ಒಂದು ಸೂಚನೆಯಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ, ಪ್ರಮುಖವಾಗಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೋದ್ರ ಜೊತೆಗೆ ತುಂಬಾ ಆತರ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಮಿಸ್ಟೇಕ್ಸ್‌ಗಳನ್ನ ಮಾಡ್ತಿರ್ತೀರಾ. ಆ ಒಂದು ಮಿಸ್ಟೇಕ್ಸ್‌ಗಳು ನಿಮ್ಮಿಂದ ಆಗ್ಬೋದು ಅಥವಾ ನೀವು ಅಪ್ಲಿಕೇಶನ್ ಹಾಕುವಂತ ಸೈಬರ್ ಸೆಂಟರ್‌ಗಳಿಂದ ಆಗ್ಬೋದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಹಿತಿ ಏನೇನು ಕೊಟ್ಟಿದ್ದಾರೆ ಅಂತ ಸ್ಕ್ರೀನ್ ಮುಖಾಂತರ ತೋರಿಸ್ತೇನೆ, ನೋಡಬಹುದಾಗಿರುತ್ತೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳಲ್ಲಿ ವಿಶೇಷ ಸೂಚನೆ ಅಂದ್ಬಿಟ್ಟು ಗಮನಿಸಬಹುದಾಗಿರುತ್ತೆ ಇಲ್ಲಿ. ಸೊ ಅಭ್ಯರ್ಥಿಗಳು ಅರ್ಜಿಯನ್ನು ತಾವೇ ತುಂಬಿ ಆನ್ಲೈನ್ನಲ್ಲಿ ಸಲ್ಲಿಸಬೇಕು ಅಂತ ಕೂಡ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ವೇಳೆ ಸೈಬರ್ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಿದಲ್ಲಿ ಪ್ರತಿ ಹಂತದ ಮಾಹಿತಿಯು ಸರಿ ಇರುವುದನ್ನು ಖಚಿತಪಡಿಸಿಕೊಂಡ ನಂತರವೇ ಸಬ್ಮಿಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಹಾಗೂ ಅರ್ಜಿಯನ್ನು ಸಬ್ಮಿಟ್ ಮಾಡಿದ ನಂತರ ಕಡ್ಡಾಯವಾಗಿ ಲಾಗೌಟ್ ಮಾಡಲು ತಿಳಿಸಿ, ಲಾಗೌಟ್ ಮಾಡಿಸುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ಸೈಬರ್ ಕೇಂದ್ರದಲ್ಲಿ ತಪ್ಪಾಗಿ ಮಾಹಿತಿಯನ್ನು ನಮೂದಿಸಿದರೆ ಎಂಬ ಸಬೂಬನ್ನು ಹೇಳಬಾರದು. ತಪ್ಪು ಮಾಹಿತಿ ನೀಡಿದಲ್ಲಿ ಅದರಿಂದ ಆಗುವ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ನೇರ ಹೊಣೆಗಾರರಾಗಿರ್ತಾರೆ ಅಂತ ಇದರಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ, ಪ್ರಮುಖವಾಗಿರುವಂಥ ಮೊದಲ ಅಂಶದಲ್ಲಿ. ಸೊ ಇದನ್ನು ಅರ್ಥ ಆಗುವಂಥ ಹೇಳುವಂಥದ್ದರೆ, ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಅವರೇ ಅಪ್ಲಿಕೇಶನ್ ಹಾಕಬೇಕು ಅಂತ ಇಲಾಖೆಯವರು ತಿಳಿಸಿರುವಂಥದ್ದಾಗಿರುತ್ತೆ ಇಲ್ಲಿ. ಸೊ ನಂತರದಲ್ಲಿ ಅಪ್ಲಿಕೇಶನ್ನ ಒಂದು ವೇಳೆ ಸೈಬರ್ ಸೆಂಟರ್ಗಳಲ್ಲಿ ಅಪ್ಲಿಕೇಶನ್ ಹಾಕ್ಸ್ತೀರಾ ಅಂದರೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡಿದ ನಂತರದಲ್ಲಿ ಸೊ ಲಾಗೌಟನ್ನು ನೀವು ಮಾಡಿಸಬೇಕು ನಿಮ್ಮ ಸಮ್ಮುಖದಲ್ಲಿ ಅಂತಲೂ ಕೂಡ ತಿಳಿಸಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಯಾವುದೇ ಕಾರಣಕ್ಕೂ ಸೈಬರ್ ಸೆಂಟರಿಂದ ತಪ್ಪಾಗಿದೆ ಹಾಗೆ ಹೀಗೆ ಅಂತಂದ್ಬಿಟ್ಟು ನಮಗೆ ಅವಕಾಶ ಕೊಡಿ, ಇನ್ನೊಂದು ಮತ್ತೊಂದು ಬೇರೆ ಏನಾದರೂ ತಪ್ಪುಗಳಾದಂಥ ಪಕ್ಷದಲ್ಲಿ ಆ ಒಂದು ರೀಸನ್, ಸಬೂಬನ್ನು ಹೇಳಬಾರ್ದು. ಸಬೂಬ್ ಅಂದರೆ ರೀಸನ್, ಕಾರಣಗಳನ್ನು ಹೇಳಬಾರ್ದು ನೀವು ಅಂತವರು ತಿಳಿಸಿರೋದಾಗಿರುತ್ತೆ. ಅದಕ್ಕೆ ಅಭ್ಯರ್ಥಿಗಳೇ ನೇರ ಹೊಣೆ ಆಗಿರ್ತೀರಾ ಅಂತಂದ್ಬಿಟ್ಟು. ನಂತರದಲ್ಲಿ ಅರ್ಜಿಯಲ್ಲಿ ನೀಡಿರುವ ಮಾಹಿತಿಯಂತೆ ಅರ್ಹತಾ ಪ್ರಮಾಣ ಪತ್ರದಲ್ಲಿ ಮುದ್ರಿಸಲಾಗುವುದು. ಆದ್ದರಿಂದ ಯಾವುದೇ ಕಾರಣಕ್ಕೆ ತಪ್ಪು ಮಾಹಿತಿಯನ್ನು ತುಂಬಬಾರದು ಅಂತ ಹೇಳಿದ್ದಾರೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕ್ತಿರೋದಲ್ಲ, ಸೊ ಇವಾಗ ಟಿ.ಇ.ಟಿ ಎಲ್ಲ ಕ್ಲಿಯರ್ ಆಯಿತು ನಿಮ್ಮದು ಅನ್ನೋ ಪಕ್ಷದಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ತಿಲ್ಲ, ಅದೇ ಒಂದು ಇನ್ಫಾರ್ಮೇಷನ್ ಇರುತ್ತಲ್ಲ ಅದನ್ನೇ ಅವರು ಒಂದು ಎಲಿಜಿಬಲ್ ಒಂದು ಸರ್ಟಿಫಿಕೇಟ್ ಏನು ಬರುತ್ತಲ್ಲ ನಿಮಗೆ, ಅದರಲ್ಲಿ ಅದನ್ನು ಪ್ರಿಂಟ್ ಆಗ್ತದೆ, ಅದರಲ್ಲಿ ಮುದ್ರಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಯಾವುದೇ ಒಂದು ರಾಂಗ್ ಇನ್ಫಾರ್ಮೇಷನ್ ನೀವು ಸಬ್ಮಿಟ್ ಮಾಡಬಾರ್ದು, ತುಂಬಬಾರ್ದು, ಫಿಲ್ ಮಾಡಬಾರ್ದು ಅಂತೇಳಿ ಕೊಟ್ಟಿದ್ದಾರೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕನ್ನಡ ಬರದಿಲ್ಲ ಅಂತಂದ್ರು ಆ ಒಂದು ಅಭ್ಯರ್ಥಿಗಳಿಗೆ ಇಂಗ್ಲೀಷ್ ಅರ್ಥ ಆಗ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ ಕೆಲವೊಂದನ್ನು. ಸೊ ಅರ್ಹತಾ ಪ್ರಮಾಣ ಪತ್ರದಲ್ಲಿ ಯಾವುದೇ ಬದಲಾವಣೆಗಳಿಗೆ ಅವಕಾಶ ಇರುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಿಮಗೆ ನೀವೆಲ್ಲ ಪಾಸ್ ಆಗ್ತೀರಾ ಇನ್ನೊಂದು ಮತ್ತೊಂದು ಟಿ.ಇ.ಟಿ ಅನ್ನೋ ಸಂದರ್ಭದಲ್ಲಿ ಆವಾಗ ಎಲಿಜಿಬಲ್ ಸರ್ಟಿಫಿಕೇಟ್ ಬಂದಾಗ ಯಾವುದೇ ಒಂದು ಚೇಂಜಸ್ಗೆ ಅವಕಾಶ ಕೊಡೋದಿಲ್ಲ ಅವರು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಎಲಿಜಿಬಲ್ ಸರ್ಟಿಫಿಕೇಟಲ್ಲಿ ಒಂದು ಕರೆಕ್ಷನ್ಗೆ ಅವಕಾಶ ಇರೋದಿಲ್ಲ ಅಂತ ಅವ್ರು ತಿಳಿಸ್ತಾರೆ. ಮತ್ತು ಪ್ರಮುಖವಾಗಿ ನೋಡ್ಬೋದಾಗಿರುತ್ತೆ, ಸೈಬರ್ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿ ಮೊಬೈಲ್ ಸಂಖ್ಯೆ, ಇಮೇಲ್ ಮತ್ತು ಆಧಾರ್ ಸಂಖ್ಯೆಗಳನ್ನು ಮಾತ್ರ ನೀಡಬೇಕು. ಯಾವುದೇ ಕಾರಣಕ್ಕೆ ಸೈಬರ್ ಕೇಂದ್ರದವರ ವಿವರಗಳನ್ನು ನೀಡಬಾರದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಸೈಬರ್ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿ ಅಂದರೆ ಕ್ಯಾಂಡಿಡೇಟ್ ಏನಿರುತ್ತಲ್ಲ, ಟಿ.ಇ.ಟಿ ಎಕ್ಸಾಮ್ ಬರೆಯುವಂಥವ್ರು ಅವ್ರದ್ದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ಸು, ಆಧಾರ್ ನಂಬರ್ಗಳನ್ನು ಮಾತ್ರ ಕೊಡಬೇಕು. ಯಾವುದೇ ಕಾರಣಕ್ಕೆ ಸೈಬರ್ ಸೆಂಟರ್ ಅವ್ರದ್ದು ಇನ್ಫಾರ್ಮೇಷನ್ ನೀವು ಹಾಕಬಾರ್ದು. ಸೊ CAC ಅಂದರೆ ನೀವು ವಿದ್ಯಾರ್ಥಿದು ಹಾಕೋದು ಹೊರತುಪಡಿಸಿ ಸೈಬರ್ ಸೆಂಟರ್ದು ಹಾಕ್ತಿದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಅಂತ CAC ಇಂದ ಅಂದರೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಂಟರ್ ಅಂತ ಏನಿದೆಯಲ್ಲ, ಸೊ ಇದರಿಂದ ನೀಡಲಾಗುವ ಯಾವುದೇ ಮಾಹಿತಿ ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆಗೆ ನೀಡುವುದರಿಂದ, ಅಂದರೆ ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಟಿ.ಇ.ಟಿ ಎಕ್ಸಾಮ್ ಏನು ಕಾಲ್ ಮಾಡ್ತಿದ್ದಲ್ಲ, ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರುವಂಥ ಯಾವುದೇ ಇನ್ಫಾರ್ಮೇಷನ್ ಇದ್ದರೂ ಕೂಡ ಅದನ್ನು ಅಭ್ಯರ್ಥಿಗಳ ಮೊಬೈಲ್ ಸಂಖ್ಯೆಗೆ ನೀಡುವುದರಿಂದ, ನಂತರದಲ್ಲಿ ಒಂದು ಬೇರೆ ಮೊಬೈಲ್ ಸಂಖ್ಯೆಯನ್ನು ನೀಡಿದ್ದಲ್ಲಿ ಆಗುವ ಆಗು ಹೋಗುಗಳಿಗೆ ಅಭ್ಯರ್ಥಿಗಳೇ ನೇರ ಹೊಣೆ ಆಗಿರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಮುಖವಾಗಿ ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ತಿಳಿಸ್ತಿರೋದೇನೆಂದರೆ, ಅಪ್ಲಿಕೇಶನ್ ಹಾಕಬೇಕು ಅಂತಿರುವಂಥ ಅಭ್ಯರ್ಥಿಗಳಿಗೆ ಇಲಾಖೆ ಕೊಟ್ಟಿರುವಂಥ ಸೂಚನೆ ಇದಾಗಿರುತ್ತೆ. ಅಪ್ಲಿಕೇಶನ್ ನೀವೇ ಹಾಕಿ, ನಂತರದಲ್ಲಿ ಅಪ್ಲಿಕೇಶನ್ ನೀವು ಸೈಬರ್ ಸೆಂಟರ್ ಹಾಕ್ಸಿದ್ರು ಕೂಡ ಸಬ್ಮಿಟ್ ಮಾಡಿದ ನಂತರದಲ್ಲಿ ಅಪ್ಲಿಕೇಶನಲ್ಲಿ ಒಂದು ಲಾಗೌಟನ್ನು ಮಾಡಿಸಿ, ನಂತರದಲ್ಲಿ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಕರೆಕ್ಟ್ ಆಗಿದೆ ಇನ್ನೊಂದು ಮತ್ತೊಂದು ಎಲ್ಲ ನೋಡ್ಕೊಂಡು ನೀವು ಸಬ್ಮಿಟನ್ನು ಕ್ಲಿಕ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ
ಯಾವುದೇ ಎಡಿಟಿಂಗ್ ಅವಕಾಶ ಇರೋದಿಲ್ಲ ಕೂಡ ಅದನ್ನು ಗಮನಿಸ್ಕೋಬೇಕಾಗಿರುತ್ತೆ. ಮತ್ತು ಪ್ರಮಾಣ ಪತ್ರದ ಯಾವುದೇ ಚೇಂಜಸ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಸೊ ಆ ಕಾರಣಕ್ಕೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಹಾಕಿ ಮತ್ತು ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಆಧಾರ್ ಸಂಖ್ಯೆ ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ನಮೂದಿಸಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.